ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸುರೇಂದ್ರ ಭಟ್. ಬಂಧುಗಳೇ, ಇವತ್ತಿನ ಟಾಪಿಕ್ ಬಂದುಬಿಟ್ಟು ಗುರು. ಬಂಧುಗಳೇ, ನಮ್ಮ ಜೀವನದಲ್ಲಿ ಸೂಕ್ತವಾದ ಸಮಯದಲ್ಲಿ ಸರಿಯಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿ ಸರಿಯಾದ ದಾರಿಯಲ್ಲಿ ಮುನ್ನಡೆಸುವ ಗುರು ಸಮಾನರು. ಅಂಥ ಗುರುಗಳು ಅತ್ಯಂತ ಗೌರವಕ್ಕೆ ಅರ್ಹರು. ಅವರು ನಮ್ಮ ಜೀವನದ ಮಾರ್ಗದರ್ಶಕರು. ಒಬ್ಬ ಗುರುವು ನಮ್ಮನ್ನು ಜೀವನದಲ್ಲಿ ಎಲ್ಲೂ ಇಲ್ಲದ ಅಡೆತಡೆಗಳು, ಗೊಂದಲಗಳು, ನಷ್ಟಗಳು, ಅವಮಾನಗಳು, ವೈಫಲ್ಯಗಳು, ವ್ಯರ್ಥ ಪ್ರಯತ್ನಗಳಿಂದ ನಮ್ಮನ್ನು ರಕ್ಷಿಸುತ್ತಾರೆ. ಗುರುವಿನ ಮಾರ್ಗದರ್ಶನ ಮತ್ತು ಬೆಂಬಲವಿಲ್ಲದೆ ನಾವು ಬಹುತೇಕ ಹಂತಗಳಲ್ಲಿ ಸಂಪೂರ್ಣ ವಿಫಲರಾಗುತ್ತಿದ್ದೇವೆ. ಬಂಧುಗಳೇ, ಪ್ರಯೋಗ ಮತ್ತು ಪ್ರಮಾದ ವಿಧಾನಗಳ ಮೂಲಕ ನಾವು ಎಲ್ಲವನ್ನು ಸ್ವಂತವಾಗಿ ಕಲಿಯಬೇಕಾದರೆ ಅಗಾಧವಾದ ಸಮಯ, ಹಣ ಮತ್ತು ಶಕ್ತಿಯ ನಷ್ಟದ ಬಗ್ಗೆ ಯೋಚಿಸಿ ಗುರುವಿನ ಮಾರ್ಗದರ್ಶನದಿಂದ ನಾವು ಅಂತಿಮವಾಗಿ ನಮ್ಮ ಜೀವನದಲ್ಲಿ ಸೀಮಿತ ಅಥವಾ ಯಾವುದೇ ಯಶಸ್ಸನ್ನು ಹೊಂದಬಹುದು. ಬಂಧುಗಳೇ, ಆದ್ದರಿಂದ ನಾವು ಯಾವಾಗಲೂ ನಮ್ಮ ಗುರುಗಳ ಬಗ್ಗೆ ಕೃತಜ್ಞರಾಗಿರಬೇಕು ಮತ್ತು ಗೌರವದಿಂದ ಇರಬೇಕು. ಬಂಧುಗಳೇ, ಎಲ್ಲರೂ ಈ ಪ್ರಮುಖ ಅಂಶವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಬಂಧುಗಳೇ, ಆದ್ದರಿಂದ ಉದ್ದೇಶಪೂರ್ವಕವಾಗಿ ಅಥವಾ ಜ್ಞಾನದ ಅಹಂಕಾರದಿಂದ ಗುರು ಅಥವಾ ಗುರು ಸಮಾನರಾದವರನ್ನು ನಿರ್ಲಕ್ಷಿಸುತ್ತಿದ್ದಾರೆ. ಬಂಧುಗಳೇ, ಅಲ್ಪಜ್ಞಾನವು ಯಾವಾಗಲೂ ಅಪಾಯಕಾರಿ. ಬಂಧುಗಳೇ, ಅಲ್ಪಜ್ಞಾನವು ಯಾವಾಗಲೂ ಅಪಾಯಕಾರಿ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ಒಳ್ಳೆಯದಕ್ಕಿಂತ ಹೆಚ್ಚು ನಷ್ಟವನ್ನು ಮಾಡುತ್ತದೆ. ಬಂಧುಗಳೇ, ಅಷ್ಟಮದಗಳಲ್ಲಿ ಜ್ಞಾನಮದ ಅಥವಾ ಜ್ಞಾನದ ಅಹಂಕಾರವನ್ನು ಅತ್ಯಂತ ಅಪಾಯಕಾರಿ ಮತ್ತು ವಿನಾಶಕಾರಿ. ಬಂಧುಗಳೇ, ಏಕೆಂದರೆ ಅದು ನಮ್ಮನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ ಮತ್ತು ನಮ್ಮ ಜೀವನದ ಅಗಾಧ ಕತ್ತಲೆಗೆ ಎಸೆಯುತ್ತದೆ. ಕೆಟ್ಟ ವರ್ತನೆ, ಕಿಡಿಗೇಡಿತನ, ನಿಷ್ಠುರತೆ, ದುರಹಂಕಾರ, ಅವಿಧೇಯತೆ, ಗಾಸಿಪ್ಗಳು, ನಿರ್ಲಕ್ಷ್ಯ ವರ್ತನೆ, ಕುತರ್ಕ ಅಥವಾ ತರ್ಕಬದ್ಧವಲ್ಲದ ನಡವಳಿಕೆ, ವಿತಂಡವಾದ ಅಥವಾ ಅಸಂಬದ್ಧವಾದಗಳು, ತಪ್ಪು ಮಾಹಿತಿ ಪ್ರಚಾರ, ಗುರುವಿನ ಜೊತೆಯಲ್ಲಿ ನನಗೆ ನಿಮಗಿಂತ ಹೆಚ್ಚು ತಿಳಿದಿದೆ ಎಂದು ವಾದ ಮಾಡುವುದು, ಇವೆಲ್ಲವೂ ಗುರುದೋಷಗಳು. ಬಂಧುಗಳೇ, ಗುರು ವಿತ್ತಪಹರಣ ಅಥವಾ ಗುರುವಿನ ಸಂಪತ್ತು ಅಥವಾ ಆಸ್ತಿಗಳ ವಂಚನೆ ಇತ್ಯಾದಿ ಎಲ್ಲ ಅಸಹಜ ನಡವಳಿಕೆಯು ನಿರಾಶೆ, ಹತಾಶೆ, ಕೋಪ, ದುಃಖ, ನಿರಾಶೆ ಮತ್ತು ಇತರ ನಕಾರಾತ್ಮಕ ಭಾವನೆಗಳು ಗುರುದೋಷ ಅಥವಾ ಶಾಪಕ್ಕೆ ಕಾರಣವಾಗುವ ಅಂಶಗಳಾಗಿವೆ. ಬಂಧುಗಳೇ, ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗಳಲ್ಲಿ ಶಿಕ್ಷಣದ ಅಡೆತಡೆಗಳು, ಜೀವನದಲ್ಲಿ ಪ್ರಗತಿ ಹೊಂದಲು ಅವಕಾಶಗಳ ನಷ್ಟ, ಮಾನಸಿಕ ಖಿನ್ನತೆ, ಕಡಿಮೆ ಸ್ವಾಭಿಮಾನ, ಆತ್ಮವಿಶ್ವಾಸದ ಕೊರತೆ, ಪ್ರಯತ್ನಗಳಲ್ಲಿ ಅಲ್ಪ ಯಶಸ್ಸು ಇತ್ಯಾದಿ ಗುರುದೋಷದ ಅಂಶಗಳಾಗಿವೆ. ಬಂಧುಗಳೇ, ನಮ್ಮ ಗುರುವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳುವುದರಿಂದ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ನುರಿತ ಶಿಲ್ಪಿ ಬಂಡೆಯಿಂದ ಯಾವ ರೀತಿ ವಿಗ್ರಹ ಕೆತ್ತುತ್ತಾನೆ, ಅವನನ್ನು ಪ್ರೀತಿಸುತ್ತಾನೆ, ಉಳಿಸಿಕೊಳ್ಳುತ್ತಾನೆ ಮತ್ತು ರಕ್ಷಿಸುತ್ತಾನೆ ಮತ್ತು ಕೊನೆಯದಾಗಿ ಮನನೊಂದಿದ್ದರೆ ನಮ್ಮ ಸಂಪೂರ್ಣ ವಿನಾಶಕ್ಕೂ ಕಾರಣವಾಗಬಹುದು. ಬಂಧುಗಳೇ, ಹಾಗೆಯೇ ಗುರುವಿನ ಅನುಗ್ರಹವಿರುತ್ತದೆ. ಬಂಧುಗಳೇ, ಇದು ನಮ್ಮ ಪ್ರಾರ್ಥನೆಯ ರಹಸ್ಯವಾದ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಿಜವಾಗಿಯೂ ಗುರುಗಳು ತ್ರಿಮೂರ್ತಿಗಳಿಗೆ ಸಮವಾಗಿದ್ದಾರೆ. ಬಂಧುಗಳೇ, ಗುರುಶಾಪ ನಮಗೆ ಯಾವ ರೀತಿ ತಟ್ಟುತ್ತದೆ? ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂಬ ಸಾಲೆ ಇದೆ. ಆದರೆ ಗುರುಸ್ಥಾನದಲ್ಲಿರುವವರಿಗೆ ತೊಂದರೆ ಮಾಡಿದರೆ ಆ ಶಾಪ ನಮ್ಮ ಜೀವನದ ಮೇಲೆ ಖಂಡಿತವಾಗಿ ಪ್ರತಿಕೂಲ ಪರಿಣಾಮವಾಗುತ್ತದೆ. ಬಂಧುಗಳೇ, ವಿದ್ಯೆ ಕಲಿಸುವ, ಸರಿಯಾದ ದಾರಿಯಲ್ಲಿ ನಡೆಸುವ ನಮ್ಮ ಗುರುಸ್ಥಾನದಲ್ಲಿರುವ ವ್ಯಕ್ತಿಗಳನ್ನು ಅತ್ಯಂತ ಗೌರವ ಆಧಾರದಿಂದ ನೋಡಬೇಕು. ಬಂಧುಗಳೇ, ಅವರಿಗೆ ಅಪಮಾನವಾಗದಂತೆ ನಿಂದಿಸಿ ಮಾತನಾಡಿದರೆ, ಮಂತ್ರದೀಕ್ಷೆ ಪಡೆದು ದಕ್ಷಿಣೆ ನೀಡದೆ ಹೋದರೆ, ಗುರುವಾಕ್ಯ ಪಾಲಿಸದೆ ಹೋದರೆ ಅದರ ಶಾಪ ನಮಗೆ ಬರುತ್ತದೆ. ಬಂಧುಗಳೇ, ಗುರುವಿನ ಶಾಪಕ್ಕೊಳಗಾದವರಿಗೆ ಜೀವನದಲ್ಲಿ ಅಭಿವೃದ್ಧಿಯಾಗದು, ಸಂತಾನ ಭಾಗ್ಯ ಕಷ್ಟವಾಗಬಹುದು, ಅಂತಹವರ ಮಕ್ಕಳಿಗೂ ವಿದ್ಯೆ ತಲೆಗೆ ಹತ್ತದು, ಅನಾರೋಗ್ಯ, ವಂಶ ಪಾರಂಪರ್ಯವಾಗಿ ಕಷ್ಟ ಅನುಭವಿಸುವ ಪರಿಸ್ಥಿತಿ ಬರಬಹುದು. ಬಂಧುಗಳೇ, ಹೀಗಾಗಿ ನಮಗೆ ವಿದ್ಯೆ ಕೊಡುವ ಗುರುಗಳನ್ನು ಆದರಣೀಯವಾಗಿ ಕಾಣುವುದು, ಅವರ ಮಾತುಗಳನ್ನು ಪರಿಪಾಲಿಸುವುದು ಮುಖ್ಯವಾಗಿದೆ. ಬಂಧುಗಳೇ, ಎಲ್ಲರೂ ನಮಸ್ಕಾರಗಳು. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರಗಳು.